ಹಾಯ್ ಗೈಸ್, ದರ್ಶನ್ ಅವರ ಸಿನಿಮಾ ಕೆರಿಯರಲ್ಲಿ ಕೆಲವೊಂದು ರೀಮೇಕ್ ಸಿನಿಮಾಗಳನ್ನು ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟನ್ನ ಲಿಸ್ಟ್ ಮಾಡಿದ್ದೀನಿ. ಮೊದಲನೇ ಸಿನಿಮಾ ನಮ್ಮ ಪ್ರೀತಿಯ ರಾಮು. ಈ ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 1999ರಲ್ಲಿ ರಿಲೀಸ್ ಆಗಿದ್ದ ಮಲಯಾಳಂನ ವಸಂತಿಯಂ ಲಕ್ಷ್ಮಿಯಂ ಪಿನ್ನೇನಾಜನಂ ಎಂಬ ಸಿನಿಮಾದ ರೀಮೇಕ್ ಆಗಿದೆ. ಎರಡನೇ ಸಿನಿಮಾ ಅಣ್ಣ ಅವರು. ಈ ಸಿನಿಮಾ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ದರ್ಶನ್ ಅವ್ರ ಜೊತೆ ಅಂಬರೀಷ್ ಅವರು ಸಹ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ 1991ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ರಜನಿಕಾಂತ್ ಅವರು ಆ್ಯಕ್ಟ್ ಮಾಡಿರೋ ತಲಪತಿ ಸಿನಿಮಾದ ರೀಮೇಕ್ ಆಗಿದೆ. ಮೂರನೇ ಸಿನಿಮಾ ಮಂಡ್ಯ. ಈ ಸಿನಿಮಾ 2006ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ದರ್ಶನ್ ಅವ್ರ ಜೊತೆ ರಕ್ಷಿತಾ, ರಾಧಿಕಾ ಅವರು ಸಹ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ 2004ರಲ್ಲಿ ರಿಲೀಸ್ ಆಗಿದ್ದ ಜೂನಿಯರ್ NTR ಅಭಿನಯದ ತೆಲುಗಿನ ಸಾಂಬ ಎಂಬ ಸಿನಿಮಾದ ರೀಮೇಕ್ ಆಗಿದೆ. ನಾಲ್ಕನೇ ಸಿನಿಮಾ ಬಂದು ತಂಗಿಗಾಗಿ. ಈ ಸಿನಿಮಾ 2006ರಲ್ಲಿ ರಿಲೀಸ್ ಆಗಿದ್ದು, ಈ ಸಿನಿಮಾ 2005ರಲ್ಲಿ ರಿಲೀಸ್ ಆಗಿದ್ದ ತಲಪತಿ ವಿಜಯ್ ಅಭಿನಯದ ತಮಿಳಿನ ತಿರುಪಾಚಿ ಅನ್ನೋ ಸಿನಿಮಾದ ರೀಮೇಕ್ ಆಗಿದೆ. ಐದನೇ ಸಿನಿಮಾ ಬಂದು ಸ್ನೇಹನ ಪ್ರೀತಿನ. ಈ ಸಿನಿಮಾ 2006ರಲ್ಲಿ ರಿಲೀಸ್ ಆಗಿದ್ದು, ಈ ಸಿನಿಮಾದಲ್ಲಿ ದರ್ಶನ್ ಅವ್ರ ಜೊತೆ ಆದಿತ್ಯ ಅವರು ಸಹ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾ 1997ರಲ್ಲಿ ರಿಲೀಸ್ ಆಗಿದ್ದ ಅಮೀರ್ ಖಾನ್ ಮತ್ತು ಅಜಯ್ ದೇವ್ಗನ್ ಅವರ ಆ್ಯಕ್ಟ್ ಮಾಡಿರೋ ಇಷ್ಕ್ ಅನ್ನೋ ಸಿನಿಮಾದ ರೀಮೇಕ್ ಆಗಿದೆ. ಆರನೇ ಸಿನಿಮಾ ಅನಾಥರು. ಈ ಸಿನಿಮಾ 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ದರ್ಶನ್ ಅವ್ರ ಜೊತೆ ಉಪೇಂದ್ರ ಅವರು ಸಹ ಮೇನ್ ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾವು 2003ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ಸೂರ್ಯ ಮತ್ತು ವಿಕ್ರಮ್ ಅವರು ಆ್ಯಕ್ಟ್ ಮಾಡಿರೋ ಪಿತಾಮಗನ್ ಅನ್ನೋ ಸಿನಿಮಾದ ರೀಮೇಕ್ ಆಗಿದೆ. ಏಳನೇ ಸಿನಿಮಾ ಈ ಬಂಧನ. ಇದು 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ 2003ರಲ್ಲಿ ರಿಲೀಸ್ ಆಗಿದ್ದ ಅಮಿತಾಬ್ ಬಚ್ಚನ್ ನಟನೆಯ ಹಿಂದಿಯ ಬಾಗ್ಬನ್ ಸಿನಿಮಾದ ರೀಮೇಕ್ ಆಗಿದೆ. ಎಂಟನೇ ಸಿನಿಮಾ ಗಜ. ಈ ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವು 2005ರಲ್ಲಿ ರಿಲೀಸ್ ಆಗಿದ್ದ ತೆಲುಗಿನ ರವಿತೇಜ ಅವರ ಅಭಿನಯದ ಭದ್ರ ಸಿನಿಮಾದ ರೀಮೇಕ್ ಆಗಿದೆ. ಒಂಬತ್ತನೇ ಸಿನಿಮಾ ಇಂದ್ರ. ಈ ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ದರ್ಶನ್ ಅವರು ಡ್ಯುವೆಲ್ ರೋಲ್ನ ಪ್ಲೇ ಮಾಡಿದ್ರು. ಈ ಸಿನಿಮಾವು 2003ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ಅರಸು ಸಿನಿಮಾದ ರೀಮೇಕ್ ಆಗಿದೆ. ಹತ್ತನೇ ಸಿನಿಮಾ ಯೋಧ. ಈ ಸಿನಿಮಾ 2009ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವು 2004ರಲ್ಲಿ ರಿಲೀಸ್ ಆಗಿದ್ದ ತಮಿಳಿನ ಬೋಸ್ ಅನ್ನೋ ಸಿನಿಮಾದ ರೀಮೇಕ್ ಆಗಿದೆ. 11ನೇ ಸಿನಿಮಾ ಪೊರ್ಕಿ. ಈ ಸಿನಿಮಾವು 2010ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ದರ್ಶನ್ ಅವ್ರಿಗೆ ಪೇರಾಗಿ ಪ್ರಣೀತ್ ಅವರು ಆ್ಯಕ್ಟ್ ಮಾಡಿದರು. ಈ ಸಿನಿಮಾ 2006ರಲ್ಲಿ ರಿಲೀಸ್ ಆಗಿದ್ದ ಮಹೇಶ್ ಬಾಬು ಅವರು ಆ್ಯಕ್ಟ್ ಮಾಡಿರೋ ತೆಲುಗಿನ ಪೋಖ್ರಿ ಅನ್ನೋ ಸಿನಿಮಾದ ರೀಮೇಕ್ ಆಗಿದೆ. 12ನೇ ಸಿನಿಮಾ ಶೌರ್ಯ. ಈ ಸಿನಿಮಾವು 2010ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವು 2008ರಲ್ಲಿ ರಿಲೀಸ್ ಆಗಿದ್ದ ತೆಲುಗಿನ ಗೋಪಿಚಂದ್ ಮತ್ತು ಅನುಷ್ಕಾ ಅವರು ಆ್ಯಕ್ಟ್ ಮಾಡಿರೋ ಶೌರ್ಯಂ ಸಿನಿಮಾದ ರೀಮೇಕ್ ಆಗಿದೆ. 13ನೇ ಸಿನಿಮಾ ಪ್ರಿನ್ಸ್. ಇದು 2011ರಲ್ಲಿ ರಿಲೀಸ್ ಆಗಿದ್ದು, ಈ ಸಿನಿಮಾದಲ್ಲಿ ನಿಖಿತಾ ತುಕ್ರಾಲ್, ಜಾನಿಫರ್ ಕೊತ್ವಾಲ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾವು 2006ರಲ್ಲಿ ರಿಲೀಸ್ ಆಗಿದ್ದ ತೆಲುಗಿನ ರವಿತೇಜ ಮತ್ತು ಜ್ಯೋತಿಕಾ ಅವರು ಆ್ಯಕ್ಟ್ ಮಾಡಿರೋ ಶಾಕ್ ಸಿನಿಮಾದ ರೀಮೇಕ್ ಆಗಿದೆ. 14ನೇ ಸಿನಿಮಾ ಬುಲ್ಬುಲ್. ಈ ಸಿನಿಮಾವು 2013ರಲ್ಲಿ ರಿಲೀಸ್ ಆಗಿದ್ದು, ಈ ಸಿನಿಮಾದಲ್ಲಿ ದರ್ಶನ್ ಅವ್ರ ಜೊತೆ ರಚಿತಾ ರಾಮ್ ಅವರು ಸಹ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾವು 2010ರಲ್ಲೇ ರಿಲೀಸ್ ಆಗಿದ್ದ ತೆಲುಗಿನ ಪ್ರಭಾಸ್ ಮತ್ತು ಕಾಜಲ್ ಅಗರ್ವಾಲ್ ಅವರು ಆ್ಯಕ್ಟ್ ಮಾಡಿರೋ ಡಾರ್ಲಿಂಗ್ ಸಿನಿಮಾದ ರೀಮೇಕ್ ಆಗಿದೆ. 15ನೇ ಸಿನಿಮಾ ಬೃಂದಾವನ. ಈ ಸಿನಿಮಾವು 2013ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ದರ್ಶನ್ ಅವ್ರ ಜೊತೆಗೆ ಮಿಲನ ನಾಗರಾಜ್ ಮತ್ತು ಕಾರ್ತಿಕ್ ನಾಯರ್ ಅವರು ಸಹ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾವು 2010ರಲ್ಲಿ ರಿಲೀಸ್ ಆಗಿದ್ದ ತೆಲುಗಿನ ಜೂನಿಯರ್ NTR ಅವ್ರ ಜೊತೆ ಸಮಂತಾ ಮತ್ತು ಕಾಜಲ್ ಅಗರ್ವಾಲ್ ಸಹ ಆ್ಯಕ್ಟ್ ಮಾಡಿದ್ದ ಬೃಂದಾವನಂ ಸಿನಿಮಾದ ರೀಮೇಕ್ ಆಗಿದೆ. 16ನೇ ಸಿನಿಮಾ ಒಡೆಯ. ಈ ಸಿನಿಮಾವು 2019ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವು 2014ರಲ್ಲಿ ರಿಲೀಸ್ ಆಗಿದ್ದ ಅಜಿತ್ ಅವರು ಆ್ಯಕ್ಟ್ ಮಾಡಿರೋ ವೀರಂ ಸಿನಿಮಾದ ರೀಮೇಕ್ ಆಗಿದೆ. ಸೊ ಟೋಟಲ್ ಆಗಿ ದರ್ಶನ್ ಅವರು ತಮ್ಮ ಕೆರಿಯರಲ್ಲಿ ಒಟ್ಟು 16 ಸಿನಿಮಾಗಳನ್ನ ಬೇರೆ ಭಾಷೆಗಳಿಂದ ರೀಮೇಕ್ ಮಾಡಿದ್ದಾರೆ. ಸೊ ಇಷ್ಟ ಆಗಿತ್ತು ದರ್ಶನ್ ಅವರ ಕೆರಿಯರ್ನ ರೀಮೇಕ್ ಸಿನಿಮಾಗಳು. ನಾನು ಮಾಡೋ ಕಂಟೆಂಟು ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತಾ ಇರೋಣ.